KMF ಅಧ್ಯಕ್ಷ ಭೀಮಾ ನಾಯಕ್ ನನ್ನ ಜೊತೆ ಮಾತಾಡ್ತೇನೆ ಸರ್. ಈಗ ತಾವು ಕೂಡ ಗಮನಿಸಿದ್ರೆ ಅಂದ್ರೆ ಈಗ ತಿರುಪತಿಯಲ್ಲಿ ಲಡ್ಡುಗೆ ಈ ಹಿಂದಿನ ಸರ್ಕಾರದಲ್ಲಿ ಅಂದ್ರೆ ಈಗ ದನದ ಕೊಬ್ಬನ್ನ ಮಿಶ್ರಣ ಮಾಡ್ತಾ ಇರುವಂತ ಶಾಕಿಂಗ್ ಹೇಳಿಕೆನ ಈಗಿನ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರ ಹೇಳಿಕೆ ನಾನು ಗಮನಿಸಿದ್ದೀನಿ. ಸೊ ಪ್ರಾಣಿಗಳ ಕೊಬ್ಬಿಂದ ತಯಾರಾಗ್ತಕ್ಕಂಥ ತುಪ್ಪವನ್ನು ಈ ಕಳೆದ 4 ವರ್ಷದಲ್ಲಿ ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ಬಳಕೆ ಆಗಿದೆ. ಸೊ ಈ ಸ್ಟೇಟ್ಮೆಂಟು ನಮಗಾಗಲಿ ನಮ್ಮ ನಂದಿನಿ ಬ್ರ್ಯಾಂಡಿಗಾಗಲಿ ಸಂಬಂಧ ಇಲ್ಲ. ಯಾಕಂದರೆ ಕಳೆದ 4 ವರ್ಷದಲ್ಲಿ ನಮ್ಮ ನಂದಿನಿ ತುಪ್ಪ ಅಲ್ಲಿ ಹೋಗೇ ಇಲ್ಲ. ನಮ್ಮ ನಂದಿನಿ ತುಪ್ಪ ಈಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ. ನಾವು ಪ್ರಥಮವಾಗಿ 2013ರಿಂದ 2018 ಸೊ ನಮ್ಮ ಇವತ್ತಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವತ್ತು ಮೊದಲೇ ಬಾರಿಗೆ ಏನು ಮುಖ್ಯಮಂತ್ರಿ ಆಗಿದ್ದರು, ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ 5 ವರ್ಷದಲ್ಲಿ ಸರಿಸುಮಾರು ನಾವು 3,000 to 4,000 ಮೆಟ್ರಿಕ್ ಟನ್ ನಾವು ತುಪ್ಪವನ್ನು ಸಪ್ಲೈ ಮಾಡಿದ್ದೀವಿ. ಸೊ ಅದಾದಮೇಲೆ 18 ಆದಮೇಲೆ 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು. ಸೊ ನಾನು ಅವತ್ತು ಶಾಸಕನಿದ್ದೆ. ಸೊ ಅವತ್ತಿನ ಸಂದರ್ಭದಲ್ಲಿ ಸುಮಾರು ಒಂದು 1,700 ಟನ್ನು ಆ ವರ್ಷದಲ್ಲಿ ನಾವು ಸಪ್ಲೈನ ಮಾಡಿದ್ದೀವಿ. 2020ರಿಂದ ಇಲ್ಲಿ ತನಕ 2024 ಈ 4 ವರ್ಷದಲ್ಲಿ ನಮ್ಮ ನಂದಿನಿ ತುಪ್ಪ ನಾವು ಅಲ್ಲಿ ತಿರುಪತಿ TTDನವರು ಸ್ಥಗಿತ ಮಾಡಿದ್ದಾರೆ. ನಮ್ಮ ತುಪ್ಪ ತಗೊಂಡಿಲ್ಲ. ಈಗ ಮೊನ್ನೆ ಒಂದು 15-20 ದಿವಸ ಹಿಂದೆ ಒಂದು ಹೊಸ ಸರ್ಕಾರ ಬಂದ ಮೇಲೆ ಏನು ಚಂದ್ರಬಾಬು ನಾಯ್ಡು ಸರ್ಕಾರ ಬಂದ ಮೇಲೆ ಅಲ್ಲಿ TTD ಕೆಲವು ಅಧಿಕಾರಿಗಳು ಆ ಟ್ರಸ್ಟ್ನ ಅಧಿಕಾರಿಗಳು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಏನಂತ ಪ್ರೆಸ್ ಮೀಟ್ ಮಾಡಿದ್ದಾರೆ? ಸೊ ನಂದಿನಿ ತುಪ್ಪವನ್ನು ಇವರು ಹೊರಗಿಟ್ಟು, ಯಾಕಂದರೆ ನಂದಿನಿ ತುಪ್ಪ ಒಳ್ಳೆ ಬ್ರ್ಯಾಂಡು, ಕ್ವಾಲಿಟಿನಲ್ಲಿ ನಂಬರ್ 1 ತುಪ್ಪ ನಂದಿನಿ ಕರ್ನಾಟಕದ್ದು. ಸೊ ಆ ನಂದಿನಿ ಬ್ರ್ಯಾಂಡನ್ನು ಹೊರಗಡೆ ಇಟ್ಟು ಇವರು ಬೇರೆ ಬೇರೆ ಬ್ರ್ಯಾಂಡ್ ತುಪ್ಪವನ್ನು 4 ವರ್ಷದಲ್ಲಿ ತೊಗೊಂಡಿದ್ದಾರೆ. ಇದ್ರ ಉದ್ದೇಶ ಏನು, ಇದರ ಹಿನ್ನೆಲೆ ಏನು? ಹಾಗಾಗಿ ಇದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿಯವರಿಗೆ ನಾವು ಪತ್ರವನ್ನು ಬರಿತೀವಿ. ಸೊ ಇಲ್ಲಿ ಭಾಳ ದೊಡ್ಡ ಒಂದು ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅವರು. ಅದರ ವಿಡಿಯೋ ಕೂಡ ನಂತರ ಇದೆ, ನನಗೆ ಕಳಿಸ್ಕೊಟ್ಟಿದ್ರು. ಸೊ ಅದಾದಮೇಲೆ ಅವರು ನಮ್ಮ TTD ಹೊಸ ಅಧ್ಯಕ್ಷರು, ಅಲ್ಲಿರ್ತಕ್ಕಂಥ MD, ಅಲ್ಲಿ ಸೆಕ್ರೆಟರಿಗಳು, ಅಲ್ಲಿ ಟ್ರಸ್ಟ್ನ ಎಲ್ಲರೂ ಸೇರಿ ಇನ್ಮೇಲೆ ನಾವು ನಂದಿನಿ ತುಪ್ಪನೇ ನಾವು ಬಳಕೆ ಮಾಡಬೇಕು ಲಡ್ಡುನಲ್ಲಿ ಅಂತೇಳಿ ಮೊನ್ನೆ ನಮಗೆ KMFಗೆ ಅವರು ಪತ್ರ ಬರೆದಿದ್ರು, ಒಂದು ಮೇಲ್ ಮಾಡಿದರು. ನಾವು ಈ ಬಾರಿ ಟೆಂಡರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿರಿ ಅಂತ, ಭಾಗವಹಿಸ್ರಿ ಅಂತ ನಮಗೆ ಹೇಳಿದರು. ನಾವು ಈ ಬಾರಿ ಭಾಗವಹಿಸಿದ್ವಿ. ಈಗ ಸುಮಾರು 3,50,000 kg ತುಪ್ಪವನ್ನು ನಾವು ಇವತ್ತು ಟೆಂಡರಲ್ಲಿ ತೊಗೊಂಡಿದ್ದೀವಿ. ಪ್ರಥಮ ಹಂತದಲ್ಲಿ ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ಈಗ ಮೊನ್ನೆ ತಾವೇ ಎಲ್ಲ ನಮಗೆ ಸುದ್ದಿ ಕೊಟ್ಟಿದ್ದೀರಿ. ಮೊನ್ನೆ 15 ದಿವಸದ ಹಿಂದೆ ನಮಗೆ ಏನು 350 ಮೆಟ್ರಿಕ್ ಟನ್ ತುಪ್ಪ ನಾವು ತಿರುಪತಿಗೆ ನಾವು ಟೆಂಡರಲ್ಲಿ ನಾವು ತೊಗೊಂಡಿದ್ದೀವಿ. ಅದಾಗ ಪ್ರಥಮ ಏನು ಫಸ್ಟ್ ಗಾಡಿ ಟ್ಯಾಂಕರ್ ಏನು ನಾವು ಚಾಲನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರ ಅಮೃತಾಸ್ತಿಯಿಂದ ನಾವು ಕೃಷ್ಣನಲ್ಲಿ ನಾವು ಚಾಲನೆ ಕೊಟ್ಟಿದ್ದೀವಿ. ಇನ್ನು ಈಗ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ. ಈಗ ಒಂದು 15-20 ದಿವಸದಿಂದ ನಾವು ನಂದಿನಿ ತುಪ್ಪ ಕಳಿಸ್ತಾ ಇದ್ದೀವಿ.